ಜಿಲ್ಲೆಗೆ ಕೀರ್ತಿ ತಂದ ಚಿದನ್. ಚಿಕ್ಕಮಗಳೂರು ತಾಲೂಕಿನ ಮಳಲೂರು ಗ್ರಾಮದ ವಿದ್ಯಾರ್ಥಿ ಮೈಸೂರು ವಿಶ್ವವಿದ್ಯಾಲಯದ 94ನೇ ಅಥ್ಲೆಟಿಕ್ ಕ್ರೀಡಾಕೂಟದ 100 ಮೀಟರ್, 400 ಮೀಟರ್, 1500 ಮೀಟರ್ ಓಟದ ಸ್ಪರ್ಧೆ, 110 ಮೀಟರ್ ಹರ್ಡಲ್ಸ್, ಲಾಂಗ್ ಜಂಪ್, ಹೈ ಜಂಪ್, ಪೋಲ್ ವಾಲ್ಟ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಜಾವ್ಲಿನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಮಳಲೂರು ಗ್ರಾಮದ ವಸಂತ ಧರ್ಮೇಗೌಡ ಅವರ ಪುತ್ರ ಚಿದನ್. ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕಮಗಳೂರು ತಾಲೂಕಿನ ಮಳಲೂರು ಗ್ರಾಮದ ವಸಂತ ಹಾಗೂ ಧರ್ಮೇಗೌಡ ಇವರ ಮಗ ಚಿದನ್ ಮಾತಾಡ್ತಾ ಇರೋದು. ನಾನು ಮೈಸೂರಿನ SBRR ಮಹಾಜನಸ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಫೈನಲ್ ಇಯರ್ BCA ಓದ್ತಾ ಇದ್ದೀನಿ. ನಾನು ಇತ್ತೀಚೆಗೆ ನಡೆದ ಅಂದರೆ 7th, 8th and 9th ಡಿಸೆಂಬರ್ ಮೈಸೂರು ಯೂನಿವರ್ಸಿಟಿ 94th ಇಂಟರ್ ಕಾಲೇಜ್ ಅಥ್ಲೆಟಿಕ್ ಮೀಟ್ನಲ್ಲಿ ಡೆಕಾಥ್ಲಾನ್ ಎಂಬ ಇವೆಂಟ್ನಲ್ಲಿ ನಾನು ಚಿನ್ನದ ಪದಕವನ್ನು ಪಡ್ಕೊಂಡಿರ್ತೀನಿ. ಡೆಕಾಥ್ಲಾನ್ ಅಂದರೆ ಇದರಲ್ಲಿ 10 ಇವೆಂಟು ಕಂಬೈನ್ ಆಗಿರ್ತದೆ. ಅದರಲ್ಲಿ ಟ್ರ್ಯಾಕ್ಸ್ ಬರುತ್ತೆ, ಥ್ರೋಸ್ ಬರುತ್ತೆ, ಜಂಪ್ಸ್ ಬರುತ್ತೆ, ಎಲ್ಲ ಇವೆಂಟು ಕಂಬೈನ್ ಆಗಿರುತ್ತೆ. ನಾನು ಇದಕ್ಕೆ ಸತತವಾಗಿ ಲಾಸ್ಟ್ 1 ಇಯರಿಂದ ನಾನು ಪ್ರಾಕ್ಟೀಸನ್ನು ಪಡ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಕೋಚಿಂಗ್ ಮಾಡಿದಂತಹ ನಮ್ಮ ಕೋಚ್ ಸುಹಾಸ್ ಎಸ್ ಗೌಡ ಹಾಗೂ ನಮ್ಮ ಕಾಲೇಜಿನ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಭಾಸ್ಕರ್ HN ಸರ್, ಮಧುಸೂದನ್ ಸರ್ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮ್, ಐ ಥ್ಯಾಂಕ್ ಫಾರ್ ಆಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ಅಥ್ಲೆಟಿಕ್ಸ್, ನಾನು 23rd ಇಂದ 26th ವರೆಗೂ ನಡೆಯುವ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನಡೆಯುವ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಮೆನ್ಸ್ ಫೆನ್ಸಿಂಗ್ ಕಾಂಪಿಟೇಷನ್ಗೆ ನಾನು ಮೈಸೂರು ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಆಗಿರ್ತೀನಿ. ಫೆನ್ಸಿಂಗ್ ಅಂದರೆ ಕನ್ನಡದಲ್ಲಿ ಕತ್ತಿ ವರಸೆ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ನಾನು ಸೆಲೆಕ್ಟ್ ಆಗಿರ್ತೀನಿ. ಸೊ ಫೈನಲಿ ಐ ಥ್ಯಾಂಕ್ ಮೈ ಪೇರೆಂಟ್ಸ್, ಮೈ ಸಿಸ್ಟರ್ ಆ್ಯಂಡ್ ಮೈ ಫ್ರೆಂಡ್ಸ್ ಫಾರ್ ಆಲ್ ದೇರ್ ಸಪೋರ್ಟ್. ಥ್ಯಾಂಕ್ ಯು.